ಸಿದ್ದಾರೂಢಪ್ಪ ಭಕ್ತರ ಮೇಲೆ ಅತ್ಯಂತ ಕರುಣಾವಂತ. ಎಂತ ಭಕ್ತರಿದ್ರು ಸಹಿತ ಅವ್ರ ಭಕ್ತರ ಇರ್ಲಿ ಅಭಕ್ತರ ಇರ್ಲಿ ಯಾರೇ ಇರ್ಲಿ ಅವ್ರನ್ನ ಉದ್ಧಾರ ಮಾಡುವ ಕಡೆ ಮಾತ್ರ ಅವ್ರ ಲಕ್ಷ್ಯ. ಯಾರ್ಯಾದ್ರೂ ಶಾಪ ಕೊಟ್ಟಿಲ್ಲ ಪರಮಾತ್ಮ ಅಂತ ಏನ್ ಮಾಡಿದ ಅಂತಂದ್ರ ಸಿದ್ದಾರೂಢರು ಒಮ್ಮೆ ಆನಂದದಿಂದ ಇಲ್ಲಿ ಕುಂತಿದ್ರಂತ ಕೈಲಾಸ ಮಠದೊಳಗ. ಆನಂದದಿಂದ ಕುಂತಾಗ ದೇವ್ರ ಹುಬ್ಬಳ್ಳಿ ನಾಗಭೂಷಣ್ ಶಿವಯೋಗಿಗಳು ಅಂತ ನಾವ್ ಕೇಳಿದ್ವಿ. ಸಿದ್ದಾರೂಢರ ಅಪ್ಪಟ ಶಿಷ್ಯರು ಕಬೀರದಾಸರ ಸೇವೆಯನ್ನ ಮಾಡಿದಾರ ಅವ್ರು. ಅವ್ರ ಏನ್ ಮಾಡಿದ್ರು, ಸಿದ್ದಾರೂಢಪ್ಪ ಇಲ್ಲಿ ಕುಂತಾನ, ನಾವ್ ಏನ ಕೇಳಿದ್ರು ಕೊಡ್ತಾನ. ಈಗ ಎಂತ ಅಂದ್ರ ಸಿದ್ದಾರೂಢ ಎಂತಾತ ಅಂತಂದ್ರ ಬೇಡಿದ ವರಗಳ ಕೊಡುವಾತ ಅಂತ ಸಿದ್ದಾರೂಢ ಈಗ ಕುಂತಾನಲ್ಲ, ಅವ್ನ್ ಏನ್ ಕೇಳಿದ್ರು ಕೊಡ್ತಾನ ನಮ್ಮಪ್ಪ ಅಂತೇಳಿ ಅವ್ರಿಗೆ ಇಬ್ರು ಅಂತಂಬ್ರಿ ಅವ್ರು. ಒಬ್ಬ ಭೀಮಣ್ಣ ಅಡಗೆ, ಒಬ್ರು ನಾಗಾನಂದ್ರ ಅಂತೇಳಿ ಅವ್ರ ನಾಗಭೂಷಣ್ ಶಿವಯೋಗಿಗಳು. ಇವ್ರಾದ್ರೂ ಸನ್ಯಾಸಿಗಳು ಆಗ್ಬಿಟ್ಟಿದ್ರು. ಈಗ ಭೀಮಣ್ಣ ಅಡಗೆಗೆ 2 ಮದುವೆ ಆದ್ರೂ ಮಕ್ಕಳಾಗಿಲ್ಲ. ಏನ್ ಮಾಡ್ಬೇಕು ಈಗ? ನಮ್ಮ ಇದು ಇಲ್ಲೇ ನಿಂತು ಹೋಗ್ಬಿಡ್ತೈತಿ ಸಂತತಿ, ಇನ್ನು ಮುಂದೆ ಬೆಳೆಯಂಗಿಲ್ಲ. ಈಗ ಅಪ್ಪನ ಏನಾರ ಮಾಡಿ ಕೇಳೋಣ ಅಂತೇಳಿ ಸಿದ್ದಾರೂಢ ಅಪ್ಪನ ನಿಂತಕ್ ಬಂದ್ರಂತ. ಯಪ್ಪ ನಾಗಭೂಷಣ್ ಶಿವಯೋಗಿಗಳು ಕೇಳಿದ್ರಂತ, ಯಪ್ಪ ನಾನು ಅಂಕರ್ ಸನ್ಯಾಸಿ ಆಗೇನಿ, ನಿನ್ನ ಪಾದದೊಳಗ ಕಡೆ ತನಕ ಇರ್ಬೇಕಂತ ಮಾಡೇನಿ. ಈಗ ನನ್ನ ತಮ್ಮ ಒಬ್ಬ ನಾವು 2 ಮದುವೆ ಆದ್ರೂ ಸಹಿತ ಮಕ್ಕಳಾಗಿಲ್ಲ, ಮತ್ ಹೆಂಗ್ ಮಾಡುದಪ್ಪ? ಮತ್ ನಮ್ ಸಂತತಿ ಇಲ್ಲೇ ನಿಂತು ಹೋಗ್ಬಿಡ್ತೈತಿ ಅಂತಂದಾಗ ಸಿದ್ದಾರೂಢ್ರ ಅಂದ್ರಂತ, ಆಯ್ತಪ್ಪ ಹಂಗಾರ ಅಂತೇಳಿ 1 ನಿಮಿಷ ತೋಷ್ಣಿಮ್ ಸ್ಥಿತಿ ಒಳಗ ನಿಂತ್ರಂತ. ಸುಮ್ನೆ ಕುಂತ್ರಂತ. ಕುಂತ ಬಳಿಕ ನಾವೇನ್ ಜುಮರ್ ತೂಗುದೀಪ ಅಂತೇವಿ, ಅದ್ ತಕ್ಷಣ ಬಿತ್ತಂತ ಮೂಲಿ ಒಳಗ. ಬಿದ್ದ ತಕ್ಷಣ ಅದನ್ನ ಹೋಗಿ ಭೀಮಣ್ಣ ಅಡ್ಡೆಗೆ ಉಡೋಲೊಳಗ ಹಾಕೊಂಬಂದಂತ. ಒಂದು ಪದರ್ನೊಳಗ ಹಾಕೊಂಬಂದ ಸಿದ್ದಾರೂಢರ ಮುಂದಿಟ್ನಂತ. ಸಿದ್ದಾರೂಢರ ಮುಂದಿಟ್ಟಾಗ ಸಿದ್ದಾರೂಢರ ಅಂದ್ರಂತ, ನೋಡಪ್ಪ ಇದು ಸಾಮಾನ್ಯ ಅಲ್ಲಿದ, ಯಾಕಂದ್ರ ಕೈಲಾಸ ಮಂಟಪ ಅಂದ್ರ ಕೈಲಾಸನ ಇದು. ಇಂತ ಕೈಲಾಸದೊಳಗ ನೀ ಬೇಡ ಗುಟ್ಲೆ ಅದ್ ಬಿದ್ದೈತಿ ಅಂತಂದ್ರ ಇದು ಸಾಮಾನ್ಯ ಅಲ್ಪ. ಇದ್ರ ಕೆಲಸ ಬೆಳಗುದೈತಿ, ಕತ್ಲವನ್ನ ಓಡಿಸೋದೈತಿ. ಇಂತ ಮಗನ ನಿನ್ ಹುಟ್ಟತಾನ, ಹೋಗ್ ನೀ ಅಂತಂದ ಆಶೀರ್ವಾದ ಮಾಡಿದ್ರಂತ. ಆಶೀರ್ವಾದ ಮಾಡಿದ ಬಳಿಕ ಹುಟ್ಟದವ್ರ ಯಾರಂತಂದ್ರ ಸಿದ್ಧ ಶಿವಯೋಗಿಗಳು ಅಂತ ಇವತ್ತಿಗೂ ಅದಾರ. ಇವತ್ತಿಗೂ ನೋಡ್ಬೋದು ಸಿದ್ದಾರೂಢರ ಆಶೀರ್ವಾದದಿಂದ ಹುಟ್ಟದಂತ ಮಹಾತ್ಮರು ಯಾರು ಅಂತಂದ್ರ ಸಿದ್ಧ ಶಿವಯೋಗಿಗಳು. ದೇವ್ರ ಹುಬ್ಬಳ್ಳಿ ಒಳಗೆ ಈಗಲೂ ಅದಾರ, ಈಗಲೂ ಇದಾರ. ಈಗಲೂ ಸಹಿತ ಸಿದ್ದಾರೂಢರನ್ನ ಉದ್ಧಾರ ಸಿದ್ದಾರೂಢರ ಒಂದು ಹೆಸರು ಹೇಳ್ಕೊಂಡು ಮಠವನ್ನ ನಡೆಸುವಂತ ಎಲ್ಲಾ ಭಕ್ತರನ್ನು ಉದ್ಧಾರ ಮಾಡುವಂತ ಒಂದು ಕೌಶಲ್ಯವನ್ನ ಹೊಂದಿದಾರ. ಅನೇಕ ಶಾಸ್ತ್ರ, ಭಗವದ್ಗೀತೆ, ಎಲ್ಲ ವೇದ ಉಪನಿಷತ್ತುಗಳನ್ನ ಬಲ್ಲವರದಾರ. ಅಂತ ಮಹಾತ್ಮರು ಒಂದು ಅವತಾರ ಆಗ್ಬೇಕಂದ್ರು ಸಿದ್ದಾರೂಢರ ಕಾರಣ. ಸಿದ್ದಾರೂಢರ ಆಶೀರ್ವಾದದಿಂದ ಹುಟ್ಟದಂತ ಪುಣ್ಯಾತ್ಮರನ್ನ ನಾವ್ ಇವತ್ತಿಗೂ ಕಾಣಬಹುದು. ಅಂತ ಮಹಾತ್ಮರು ಈ ಹಂಗ ಅನೇಕ ಲೀಲೆಗಳಾಗಿದಾವ ಈ ಒಂದು ಕೈಲಾಸ ಮಠದೊಳಗ. ಅದ್ರ ಪವಾಡ ಏನಾರು ಗೊತ್ತದವನ್ರಿ? ಏನಂತಂದ್ರ ಸಿದ್ದಾರೂಢ ನಾವೆಲ್ಲಾರು ಏನ್ ಮಾಡ್ತೀವಿ, ಸಿದ್ದಾರೂಢ ಜೀವಂತ ಇದ್ದಾಗ ಏನಾದ್ರು ಪವಾಡ ಆಗ್ಯಾವು, ಅವಾಗೇನೋ ಆಗಿರ್ಬೋದು ಅಂತ ನಾವ್ ಅಂತೀವಿ. ಆದ್ರೆ ಸಿದ್ದಾರೂಢ ದೇಹ ಬಿಟ್ಟು ಬಳಿಕೂ ಆಗ್ಯಾವ ಅನ್ನೋದಕ್ ಒಂದು ಸಾಕ್ಷಿ ಏನು ಅಂತಂದ್ರ, ಇಲ್ಲಿ ಹುಬ್ಬಳ್ಳಿ ತಾಲೂಕಿನೊಳಗ ನೂಲ್ವಿ ಅಂತ ಒಂದು ಗ್ರಾಮ ಐತಿ. ನೂಲ್ವಿ ಅಂತ ಒಂದು ಗ್ರಾಮ ಐತಿ. ಆ ನೂಲ್ವಿ ಒಳಗ ಒಬ್ಬ ಬರ್ಮಪ್ಪ ರಾಟಿಮಣಿ ಅಂತೇಳಿ ಸಿದ್ದಾರೂಢರ ಅಪ್ಪಟ ಭಕ್ತ. ಅವನ್ ಹೆಂಡತಿ ನಾಗಮ್ಮ ಅಂತೇಳಿ. ಅವ್ರ ಎಷ್ಟು ಸಿದ್ದಾರೂಢಪ್ಪನ ಮೇಲೆ ಭಕ್ತಿ ಇದ್ರು ಅಂತಂದ್ರ ಸಾಕಷ್ಟು ಭಕ್ತಿ ಇದ್ರಂತ. ಮನಿ ಒಳಗ ಒಂದ್ ಎಮ್ಮಿ ಕರ ಇಳಿತು ಅಂತಂದ್ರ, ಒಂದ್ ಆಕಳ ಕರ ಇಳಿತು ಅಂತಂದ್ರ, ಅಥವಾ ಹೊಲದೊಳಗ ಏನಾದ್ರು ಬೆಳೆ ಎತ್ಲಿ ಅದ್ರ ಮೊದ್ಲೇ ಫಸಲನ್ನ ಮೊದ್ಲು ಏನ್ ಹಿಂಡ್ತಾರ ಆ ಹಾಲನ್ನಾಗ್ಲಿ ಫಸಲನ್ನಾಗ್ಲಿ ಬೆಳೆ ಕಾಳು ಕಾಡಿ ಎಲ್ಲವನ್ನು ಸಿದ್ದಾರೂಢಪ್ಪನ ಮುಂದಿಟ್ಟು ಆ ಬಳಿಕ ಹೊರಗ್ ಮಾಡ್ತಿದ್ರಂತ. ಅಷ್ಟು ಭಕ್ತಿ ಸಿದ್ದಾರೂಢಪ್ಪನ ಮ್ಯಾಗ. ಸಿದ್ದಾರೂಢ ಅಂತಂದ್ರ ಬೇರೆ ಏನು ಇದು ಮಾಡ್ತಿದ್ದಿಲ್ಲ ಅವ್ರ, ಬರೇ ಸಿದ್ದಾರೂಢ. ಕುಂತ್ರು ಸಿದ್ದಾರೂಢ, ಎದ್ದು ನಿಂತ್ರು ಸಿದ್ದಾರೂಢ. ಇಂತ ಸಂದರ್ಭದೊಳಗ ಸಿದ್ದಾರೂಢಪ್ಪ ಅವ್ರ ಮೇಲೆ ಸಂಪೂರ್ಣ ಕೃಪಾ ಇತ್ತು. ಆದ್ರ ಮಹಾಸಮಾಧಿ ಹೊಂದಿದ್ರ ಸಿದ್ದಾರೂಢರು, ಆದ್ರೂ ಸಹಿತ ಅವ್ರಲ್ಲಿ ಭಕ್ತಿ ಅನಮನ್ಯ ಅಚಲವಾಗಿತ್ತು. ಹಂಗಿದ್ದಂತ ಸಂದರ್ಭದೊಳಗ ಅವ್ರಿಗೆ 6 ಮಂದಿ ಮಕ್ಳು. ಅದ್ರೊಳಗ 5 ಮಂದಿ ಗಂಡು ಮಕ್ಕಳು, ಈ ಒಬ್ಬ ಹೆಣ್ಮಗಳು. 5 ಮಂದಿ ಗಂಡು ಮಕ್ಕಳೊಳಗೆ ಹಿರಿಯ ಯಾರು ಅಂತಂದ್ರ ಮಹದೇವಪ್ಪ ಅಂತೇಳಿ, ಮಹದೇವಪ್ಪ ರಾಟಿಮಣಿ ಅಂತೇಳಿ. ಆ ಮಹದೇವಪ್ಪಗ ಕೋರ್ಟ್ನೊಳಗ ಕೆಲಸ ಇತ್ತಂತ್ರಿ, ನೌಕರಿ. ಆ ಕೋರ್ಟಿಗೆ ಯಾವಾಗ್ಲಾದ್ರೂ ಹೋಗ್ತಿದ್ದಂತ. ಹೋಗ್ಬೇಕಾದ್ರ ಅವ್ರ ಮನಿ ಒಳಗ ಶಾಸ್ತ್ರ ನಡೀತಿತ್ತಂತ. ಅವ್ರ ಮನಿ ಒಳಗ ಬರ್ಮಪ್ಪ ಯಲ್ಲಪ್ಪ ಅನ್ನುವಂತವ್ರ ಶಾಸ್ತ್ರ ನಡೆಸ್ತಿದ್ರಂತ ಮನಿ ಒಳಗ. ತಮ್ಮ ತಿಳಿದ ಮಟ್ಟಿಗೆ ನಡೆಸ್ಬೇಕಾದ್ರ ಅದನ್ನ ಆಕಿ ರೊಟ್ಟಿ ಬಡ್ಕೊಂತಾನ ನಾಗಮ್ಮ ಕೇಳ್ತಿದ್ಲು ಅಂತ. ಕೇಳಿ ಅವು ಶಾಸ್ತ್ರದ ಎಲ್ಲಾ ತಿಳಿದು ಬಿಟ್ಟಿತ್ತಂತ. ತಿಳಿದ ಬಳಿಕ ಮಹಾದೇವಪ್ಪ ಎಲ್ಲರಿಗೂ ಶಾಸ್ತ್ರದ ಸಂಸ್ಕಾರ ಇತ್ತು. ಮಹಾದೇವಪ್ಪ ಮ್ಯಾಗಿಂದ ಮ್ಯಾಗ ತಾಯಿನ ಭೇಟಿ ಆಗ್ಬಿಟ್ಟಿದ್ರಂತ. ತಾಯಿ ಭೇಟಿ ಆಗಿ ಅವ್ರಿಗೆ ಏನೇನ್ ತಿನ್ನಿಸ್ಬೇಕು ಉಣಿಸ್ಬೇಕು ಎಲ್ಲವನ್ನು ತಮ್ಮಂದ ತಿನ್ನಿಸಿ ಉಣಿಸ್ಬೇಕಿದ್ನಂತ. ಆ ಬಳಿಕ ಎದ್ದು ನಿಂತರು ಓಂ ನಮ ಶಿವ ಅನ್ಕೊಂತಾನೆ ಇರ್ತಿದ್ರಂತ. ಅವಾಗ
ಒಂದು ಪದ್ಯ ಹಚ್ಚಿದ್ರಂತ ಅವ್ರು. ಕಾಯವಿಡಿದ ಆತ್ಮರಾಶಿಗೆ ಪರತರ ಮುಕ್ತಿಗೆ ಉಪಾಯವಿದು ನಿಜ ಶಿವ ಮಂತ್ರವನ್ನ ಅಂತೇಳಿ ಆ ನಿಜಗುಂಡ್ರದ್ದು ಒಂದು ಪದ್ಯ ಹಚ್ಚಿದ್ರಂತ. ಆ ಪದ್ಯ ಕೇಳದಾಗಿದ್ದಾನು ಓಂ ನಮ ಶಿವ ಅನ್ನೋದ ಬಿಟ್ಟಿದ್ದಿಲ್ಲ ಅಂತ ಅವ್ರು. ಕೆಲಸ ಮಾಡ್ಬೇಕಾದ್ರು ಓಂ ನಮ ಶಿವ, ಏನ್ ಮಾಡ್ಬೇಕಾದ್ರು ಓಂ ನಮ ಶಿವ ಅಂತಿದ್ರಂತ. ಹಿಂಗ ಆಗ್ಬೇಕಾದ್ರೆ ಮುಂದೊಂದ್ ದಿವ್ಸ ಏನಾಯ್ತು, ಆಕಿ ಮರಣ ಕಾಲ ಬಂತೋ ಏನೋ ಅನ್ನೋ ಹಂಗ ಒಂದ್ ರಾತ್ರಿ ಬೆಳಿಗ್ಗೆ ಕನಸು ಬಿತ್ತಂತ್ರಿ ಆಕಿಗೆ. ಸಾಕ್ಷಾತ್ ಸಿದ್ಧಾರೂಢಪ್ಪ ಕೈಲಾಸ ಮಂಟಪದೊಳಗ ಪೂಜಾಕ್ಕ ಕುಂತಾನ, ಆಕಿ ಇಲ್ಲಿ ಬಂದು ನಿಂತಾಳಂತ. 7 ದಿವಸ ಸಪ್ತಾಹಕ್ಕ ಅವ್ರ ಪ್ರತಿ ವರ್ಷನೂ ಶಿವರಾತ್ರಿಗೆ ಇಲ್ಲಿ ದಾಸೋಹ ಮಾಡಿಸ್ತಿದ್ರಂತ. ಆ ದಾಸೋಹ ಮಾಡಿಸ್ದಾಗ ಇಲ್ಲಿ ಬಂದ ನಿಂತಿದ್ಲಂತ ಮುಂದ್ ನಿಂತಿದ್ಲಂತ. ಸಿದ್ಧಾರೂಢರು ಪೂಜಾ ಕೈಕೊಳಕತ್ತಾರಂತ. ಕೈಕೊಳ್ಬೇಕಾದ್ರ ಸಿದ್ಧಾರೂಢಪ್ಪ ಎಲ್ಲಾರು ನೋಡಾಕತ್ತಾನ, ನನ್ನ ನೋಡುವಲ್ಲ ಅಂತ ಆಕಿಗೆ ಅನಸ್ತಂತ. ನನ್ನ ನೋಡುವಲ್ಲ ಸಿದ್ಧಾರೂಢ ಅಂತ ಅಂದ್ಬಿಟ್ಲೆ ಎಲ್ಲಾರನು ನೋಡೋದ್ ಬಿಟ್ನಂತ ಆಕಿನ ನೋಡಾಕತ್ನಂತ ಸಿದ್ಧಾರೂಢಪ್ಪ. ಮನಸ್ಸೊಳಗ ಅನ್ಕೊಂಡಿದ್ರೇನ್ರಿ? ಮನಸ್ಸಿನೊಳಗ ಅನ್ಕೊಂಡಿದ್ಲಂತ ಆಕೆ. ಮನಸ್ಸಿನೊಳಗ ಅನ್ಕೊಂಡಿದ್ ನೋಡಿ ಎಲ್ಲಾರನು ಬಿಟ್ನಂತ ಆಕಿನ ನೋಡಾಕತ್ನಂತ. ಅವನ ಕಣ್ಣಿನ ತೀಕ್ಷ್ಣತೆ ಆಕಿಗೆ ತಡ್ಕೊಳಲ್ಲ ಆಗ್ಲಿಲ್ಲಂತ. ಆ ಆನಂದ ವರ್ಣಿಸಕ ಆಗ್ಲಿಲ್ಲಂತ ಆಕಿಗೆ. ಅದ್ ಬಳಿಕ ಬಡಬಡಿಸ್ತಿದ್ಲಂತ ಆಕೆ. ನೀವು ಬರ್ರಿ ಅಂತಿದ್ಲಂತ ಮನೆಯನ್ನಾರಿಗೆ. ಅವಾಗ ಬಡಬಡಿಸೋದು ಕನಸ್ ನಿಜವಾಗ್ಲೂ ಬಡಬಡಿಸ್ತಿದ್ಲಂತ. ಅವ್ರ ಬಿದ್ದಿದ್ ಕನಸ. ಅವಾಗ ಮಕ್ಳಿದ್ದಾರೆ ಅಂದ್ರಂತ, ಯಾಕ ಬಡಬಡ್ಸಾಕತ್ತಾಳ ನಮ್ಮಮ್ಮ ಅಂತೇಳಿ ಮೊಮ್ಮಗಳು ಅವ್ರೆಲ್ಲಾರು ಹೋಗಿ ಅನ್ನಕತ್ತಾರಂತ. ಎಲ್ಲಾರು ಮಂದಿ ಕೂಡಿದ್ರಂತ. ಕೂಡ್ದಾಗ ನನಗೆ ಹಿಂಗಿಂಗ್ ಆಗಿತ್ತು, ಸಿದ್ಧಾರೂಢಪ್ಪ ಕೈಲಾಸ ಮಂಟಪದೊಳಗ ಸಾಕ್ಷಾತ್ ನನಗ್ ದರ್ಶನ ಕೊಟ್ಟಾನ, ನನ್ನ ಕಣ್ಣೊಳಗ್ ಕಣ್ಣಿಟ್ ನೋಡ್ಯಾನ, ನನಗೆ ಎಲ್ಲಿ ನೋಡಿದ್ರು ಪ್ರಪಂಚ ಕಾಣವಲ್ಲ, ಎಲ್ಲಾರು ಆನಂದ ಸ್ವರೂಪ ಅದಾರ, ಎಲ್ಲರೊಳಗು ಸಿದ್ಧಾರೂಢನ ಕಾಣಕತ್ತಾನ ನನಗ ಅಂತ ಅಂದ್ಲಂತ. ಅವಾಗ ಅವ್ರಿಗೆ ಮಗ ಮಾದೇವಪ್ಪ ಬಾಳ ಕಣ್ಣ ನೀರ್ ಬಂತಂದ. ಸಿದ್ಧಾರೂಢಪ್ಪನ ಕೃಪಾ ಪಡ್ಕೊಂಡೆ ಅಲ್ವಾ ನೀನ, ಧನ್ಯವಾ ನೀನ ಅಂತ ಕಣ್ಣೊಳಗ ನೀರ್ ತಗಂದಂತ. ನಿನ್ನ ಗೆದ್ದಿ ಬಿಡುವ ನೀನ ಅಂದಂತ. ಅವಾಗ ಆಕಿಗ್ ಮುಂದಿದ್ದು ಗೊತ್ತಾಗಿತ್ತೋ ಏನು, ಮುಕ್ತ ಆಗಿಬಿಟ್ಟಿದ್ಲ. ಅವಾಗ ಅಂದ್ಲಂತ, ಯಪ್ಪ ಇನ್ನೇಮ್ ಬರ್ಬೇಕಾದ್ರ ಅವ್ ಹೆಂಗಿದ್ರು ಕೋರ್ಟ್ ನಾವು ಕೆಲ್ಸಕ್ಕಿದ್ನಲ್ಲ, ಯಾವಾಗಾದ್ರು ಹೋಗಿ ಬರ್ತಿದ್ದ, ಇಷ್ಟೇ ಬರೋದ್ ಲೇಟ್ ಮಾಡ್ಬೇಡಪ್ಪ, 2 ದಿವ್ಸಕ್ಕೆ ಹೊಳಿ ಬಂದ್ಬಿಡು, ಬರ್ಬೇಕಾದ್ರ ಮಲ್ಲಿಗೆ ಹೂ ತಂಬ, ಮಲ್ಲಿಗೆ ಹೂವು ವಿಭೂತಿ ಅವ್ನ್ ತಂಬಪ್ಪ ಅಂತಂತ. ಅವಾಗ ಆಯ್ತವ ತರ್ತೇನೆ ಅಂದಂತ. 2 ದಿವ್ಸ ಬಿಟ್ಟು ಮಲ್ಲಿಗೆ ಹೂವು, ಸುಗಂಧಿತ ಮಲ್ಲಿಗೆ ಹೂವು ಮತ್ತ ಮೊದಲಾದ ವಿಭೂತಿ ಎಲ್ಲವನ್ನು ತಗೊಂಡ ಬ್ಯಾಗನೆ ಹಾಕೊಂಡ್ ಬಂದಂತ. ಮನಿ ಮುಂದ್ ಮಂದಿ ನಿಂತಿತ್ತಂತ. ಅವಾಗ ಮನಿ ಮುಂದ್ ಮಂದಿ ನಿಂತಿದ್ನಂತ. ಅವಾಗ ಆಕಿ ದೇಹ ಬಿಟ್ಟಿದ್ಲಂತ. ಅವಾಗ ಇವ್ನಿಗೆ ಆಶ್ಚರ್ಯ, ನಮ್ಮ ಅವ್ಗ ಮೊದ್ಲ ಗೊತ್ತಾಗಿತ್ತಲ್ಲ ನಾ ದೇಹ ಬಿಡುದು ಅಂತ ಅವಂಗ ಆಶ್ಚರ್ಯ ಆಗಿತ್ತಂತ. ಅಂದ್ರ ಆ ತಾಯಿಗೆ ನಾಗಮ್ಮಗ ಮೊದ್ಲ ದೇಹ ಬಿಡುದು ಅಂತ ಗೊತ್ತಾಗಿತ್ತಂತ. ಅಂದ್ರ ಸಿದ್ಧಾರೂಢಪ್ಪನ ಕೃಪಾಶೀರ್ವಾದ ಇತ್ತು ಅಂತಂದ್ರ ಸರ್ವ ಸಿದ್ಧಿಗಳು ಅವ್ರ ಕಾಲ ಬಿಡುಕ್ ಬರ್ತಾವ ಅನ್ನೋದಕ್ಕೆ ಇದೊಂದು ಸಾಕ್ಷಿ. ಆ ಬಳಿಕ ಅವ ಅನ್ಕೊಂಡಂತ, ನಮ್ಮ ಅವ್ವ ನಿನ್ನಿಲ್ಲ ಮೊನ್ನೆ 2 ದಿವಸ ಯಾವಾಗೂ ಮಲ್ಲಿಗೆ ಹೂ ತಂಬ ಅಂದಿಲ್ಲ, ಈಗ ತಂಬ ಅಂದ ಅಂತಂದ್ರ ಈಗ ಮೊದ್ಲ ಗೊತ್ತಾಗೈತಿ ಗೆದ್ದಿವ ನೀನ ಅಂತ ಒಂದು ಅಲೌಕಿಕವಾದಂತ ಒಂದು ಆನಂದವನ್ನ ಪಟ್ನಂತ. ಆ ಬಳಿಕ ಅಲ್ಲಿ ಒಂದು ಪ್ರಕಾಶ ಎಲ್ಲ ಕತ್ಲಿತ್ತಂತ ಮನಿ ಒಳಗ. ಆ ಒಂದು ಆಕಿ ದೇಹದೊಳಗಿಂದ ಒಂದು ಪ್ರಕಾಶ ಬಂತಂತ್ರಿ. ಆ ಪ್ರಕಾಶ ಇಡೀ ಮನೆಯನ್ನ ಬೆಳಗಿತ್ತಂತ. ಇದನ್ನ ನಾವು ಚರಿತ್ರೆವಾಗಿ ಕೇಳ್ಬಹುದು. ಅದ್ರ ಸಿದ್ಧಾರೂಢರ ದೇಹದೊಳಗಿದ್ದಾಗ ಎಷ್ಟು ಲೀಲಾ ಮಾಡಿದ್ರು, ದೇಹ ಬಿಟ್ಟ ಬಳಿಕನು ಅಷ್ಟು ಲೀಲಾ ಮಾಡೋದಕ್ಕ ಅನೇಕ ದಾರ್ಶನಿಕಗಳದಾವ. ಇವ್ರಷ್ಟ ಅಲ್ಲ, ಇವ್ರ ಬಳಿಕ ಆದಂತ ಉತ್ತರಾಧಿಕಾರಿ ಆದಂತ ಗುರುನಾಥ ರೋಡ್